ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಊಟದ ಜೊತೆ ಸೈಡಿಗೆ ಒಂದು ಟೇಸ್ಟಿಯಾಗಿರೋ ಮಾಡ್ಕೊಳ್ಳೋ ಅಂಥ ಒಂದು ಬೆಂಡೆಕಾಯಿ ಪಲ್ಯನ ಮಾಡೋದು ಹೆಂಗೆ ಅಂತ ತೋರಿಸ್ಕೊಳ್ಳೋಣ ಅಂತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಸೈಡಿಗೆ ಅನ್ನ ತಿಳಿಸಾರು ಅನ್ನದ ಜೊತೆಗೆ ಈ ಥರ ಬೆಂಡೆಕಾಯಿ ಒಂದು 1/4 kg ತೊಗೊಂಡಿದ್ದೀನಿ. ತೊಳೆದು ಈ ಥರ ಇದನ್ನೆಲ್ಲ ಒರೆಸಿ ಡ್ರೈ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ. ಇವಾಗ ಈ ಥರ ಸಣ್ಣದಾಗಿ ಬೆಂಡೆಕಾಯಿನ ಹೆಚ್ಚಿಟ್ಕೊಂಡು ಈಗ ನಾವು ಇದನ್ನು ಒಂದು ಪಾತ್ರೆಗೆ ಹಾಕಿ ಸಣ್ಣ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಇದನ್ನು ಬಾಡಿಸ್ಕೊಂಬಿಡೋಣ. ಚೆನ್ನಾಗಿ ಎಲ್ಲ ಡ್ರೈ ಆಗಬೇಕು. ಪಾತ್ರೆ ಒಳಗೆ ಎಲ್ಲ ಚೆನ್ನಾಗಿ ಸುಂಡಬೇಕು ನೀರೆಲ್ಲ. ಆ ಥರ ಇದು ಮಾಡ್ಕೋಬೇಕು ನೋಡಿ. ಆ ಥರ ಅಂತ ನೋಡಿ. ಈ ಥರ ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಮಾಡಬೇಕು ನಾವು ಇದನ್ನು. ಆವಾಗಲೇ ಟೇಸ್ಟ್ ಬರೋದು ಬೆಂಡೆಕಾಯಿ ಪಲ್ಯ. ಅಷ್ಟು ನಾವು ನೀರಿಲ್ಲದೆ ಇರೋ ಥರ ಹುರ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯನ. ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಬೆಂಡೆಕಾಯಿನ. ಇದನ್ನೆಲ್ಲ ಹುರ್ಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಇದನ್ನು ತುಂಬ ಚೆನ್ನಾಗಿರ್ತದೆ. ಚಳಿಗೆಲ್ಲ ಬೇಜಾರಾಗಿರುತ್ತಲ್ಲ, ಎಲ್ಲ ಬರೀ ಸಾಂಬಾರಲ್ಲಿ ತಿಂದು ಸೈಡ್ ಒಂದು ತಿಳಿಸಾರು ಜೊತೆಗೆ ಹಿಂಗೆ ಇಟ್ಬಿಟ್ಟು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ತಟ್ಟೆಗೆ ಎತ್ತಿಟ್ಕೊಂಬಿಡೋಣ. ಈಗ ಬೆಂಡೆಕಾಯಿನೆಲ್ಲ ತಟ್ಟೆಗೆ ಎತ್ತಿಟ್ಕೊಂಡು ಈಗ ನಾವು ಇದೇ ಪಾತ್ರೆಗೆ ಒಗ್ಗರಣೆಗೆ ಹಾಕೋಣ. ಪಲ್ಯಕ್ಕೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಈಗ ಒಂದು 2 ಈರುಳ್ಳಿ ಕಟ್ ಮಾಡಿರೋ ಸಣ್ಣಗೆ ಹೆಚ್ಚಿರೋದನ್ನು ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಇದು ಬಾಡಿಸೋಣ. ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಂಬಿಡ್ಬೇಕು ಎಣ್ಣೆ ಈರುಳ್ಳಿಗೆ. ಆವಾಗ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಎಲ್ಲ ಟೊಮೊಟೊ ಎಲ್ಲ ಬೇಗ ಫ್ರೈ ಆಗುತ್ತೆ. ಆವಾಗ ಮೆತ್ತಗಾಗುತ್ತೆ. ಫಸ್ಟ್ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ರೆ ನಾವು. ಈಗ ಟೊಮೊಟೊ ಒಂದು 2 ಹಾಕಿದ್ದೀನಿ. ಟೊಮೊಟೊ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು. ಇದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೊಂಬಿಡೋಣ. ತುಂಬ ಚೆನ್ನಾಗಿರುತ್ತೆ. ಸೈಡಿಗೆ ಚಪಾತಿಗೆ, ಸೈಡ್ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಪಲ್ಯ. ಮತ್ತು ನೆನಪಿನ ಶಕ್ತಿ ಭಾಳ ಇದು ಒಳ್ಳೆಯದು. ಇದು ನೆನಪಿನ ಶಕ್ತಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೊಟ್ಟರೆ ಭಾಳ ಒಳ್ಳೆಯದು. ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗಲೇ ಹಾಕಿದ್ದೀನಿ ನಾನು. ಈಗಲೇ ಹಾಕ್ಬಿಟ್ರೆ ಟೊಮೊಟೊ ಜೊತೆಗೆ ಮೆತ್ತಗೆ ಚೆನ್ನಾಗಿದಾಗುತ್ತೆ. ಚೂರು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಬಾಡಿಸೋಣ ನಾವು ಇದನ್ನೆಲ್ಲ. ಈರುಳ್ಳಿ ಎಲ್ಲ ಚೆನ್ನಾಗಿ ಹಿಂಗೆ ಕೈ ಆಡಿಸೋಣ. ಮೆತ್ತಗಾಗೋವರೆಗೂ ಟೊಮೊಟೊ ಬಾಡಿಸಿದ್ರೆ ಪಲ್ಯ ಚೆನ್ನಾಗಿರುತ್ತೆ. ಬೆಂಡೆಕಾಯಿ ಹಾಕಿದ್ಮೇಲೆ ಬಾಡ್ಸೋಕ್ಕೆ ಹೋದರೆ ಚೆನ್ನಾಗಾಗೋದಿಲ್ಲ. ಫಸ್ಟೆಲ್ಲ ಮೆತ್ತಗಾಗಬೇಕು. ಈಗ ಬೆಂಡೆಕಾಯಿನೂ ಹಾಕ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ ಹಸಿಮೆಣಸಿನ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಹಾಕಿ ಫ್ರೈ ಮಾಡಿದ್ದೀನಿ ಚೆನ್ನಾಗಿ. ಸ್ವಲ್ಪ ಮುಚ್ಚಿಬಿಡೋಣ ಹಿಂಗೆ ಕ್ಲೀನಾಗಿ. ನೋಡಿ ಮುಚ್ಚಾಯಿತು. ಎಷ್ಟು ಚೆನ್ನಾಗಾಗಿದೆ ಬೆಂಡೆಕಾಯಿ ಪಲ್ಯ ಎಲ್ಲ. ಹಂಗೆ ಅದರಲ್ಲೇ ನೀರು ಹಾಕೋಕ್ಕೆ ಹೋಗಬಾರ್ದು. ಅದರಲ್ಲೇ ಬೇಯಬೇಕೆಲ್ಲ. ಎಣ್ಣೆ ಮಸಾಲೆ ಒಳಗೆ ಬೇಯಬೇಕದು. ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ, ನೀರು ಹಾಕೋ ಅವಶ್ಯಕತೆಯೇ ಬರೋದಿಲ್ಲ. ಈಗ ಮೇಲೆ ತೆಂಗಿನ ತುರಿ ಉದುರಿಸೋಣ. ಹಸಿ ತೆಂಗಿನ ತುರಿ ಒಂದು ಅರ್ಧ ಕಪ್ಪಷ್ಟು ಹಾಕಿ ಉದುರಿಸಿ ಒಂದು ಸ್ವಲ್ಪ ನಿಂಬೆ ರಸ ಸೇರಿಸಿದ್ರೆ ಆಯ್ತು. ಈಗ ಬೆಂಡೆಕಾಯಿ ಪಲ್ಯ ರೆಡಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ, ಸಿಂಪಲ್ಲಾಗಿ. ಸೈಡಿಗೆ ಊಟಕ್ಕೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೈಡಾಗಿ ಒಂಚೂರು ನಿಂಬೆ ರಸ ಹಾಕಿದ್ದೀನಿ. ಇವಾಗ ಒಂದು ಅರ್ಧ ಒಳಷ್ಟು ನಿಂಬೆ ರಸ ಸಾಕು. ಟೊಮೊಟೊ ಹಾಕಿರ್ತೀವಲ್ಲ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಹಿಂಗೆ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಅನ್ನದ ಜೊತೆಗಾರು ಬಡಿಸ್ಕೋಬೋದು, ನಾವು ಚಪಾತಿ ಜೊತೆಗಾರು ತಿನ್ಬೋದು. ಚೆನ್ನಾಗಿರುತ್ತೆ ಮಾತ್ರ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಒಳ್ಳೆಯದು. ಮಕ್ಕಳಿಗೆ ವಾರಕ್ಕೆ ಒಂದೊಂದು ಸಲ ಕೊಡ್ತಾ ಇರಬೇಕಿದು. ನೋಡಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಪಲ್ಯ. ತುಂಬ ಚೆನ್ನಾಗಿರುತ್ತೆ. ಖಂಡಿತ ಮಾಡ್ಕೊಳ್ಳಿ. ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಬಿಸಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ. ಇವಾಗ ಸಖತ್ತಾಗಿದೆ ಮಾತ್ರ. ತಿಳಿಸಾರು ಅನ್ನ ಜೊತೆ ಕಾಂಬಿನೇಷನ್ನು, ರೊಟ್ಟಿ ಜೊತೆ ಕಾಂಬಿನೇಷನ್ನು, ಚಪಾತಿ ಜೊತೆಗೆ ಚೆನ್ನಾಗಿರ್ತದೆ ಮಾತ್ರ. ಭಾಳ ಚೆನ್ನಾಗಿರುತ್ತೆ ಪಲ್ಯ. ಇದೊಂಥರ ಹುಳಿಯಾಗಿ ಜೀರಿಗೆ ಪುಡಿ ಎಲ್ಲ ಹಾಕಿರ್ತೀವಲ್ಲ, ಅದ್ರದ್ದು ಚೆನ್ನಾಗಿರ್ತದೆ ಖಂಡಿತ.